ಯೋ ಗೈಸ್, ಇವತ್ತು ನಾವು ನೋಡೋ ಮೂವಿ ಒಂದು ಸ್ಪ್ಯಾನಿಷ್ ಆಕ್ಷನ್ ಥ್ರಿಲ್ಲರ್ ಮೂವಿಯ ಹೆಸರು ದಿ ವೇ ಡೌನ್. 2023ರಲ್ಲಿ ರಿಲೀಸ್ ಆಗಿದ್ದ ಈ ಮೂವಿಯಲ್ಲಿ ನಮ್ಮ ಹೀರೋ ಒಬ್ಬ ಸಿಕ್ಕಾಪಟ್ಟೆ ಜೀನಿಯಸ್. ಆದ್ರೆ ಅವನ ಬ್ರೈನ್ ಅನ್ನ ಒಳ್ಳೆತನಕ್ಕೆ ಯೂಸ್ ಮಾಡಲ್ಲ. ಬ್ಯಾಂಕ್ ಅಲ್ಲಿ ಹೇಗೆ ಕದಿಯೋದು, ಹೇಗೆ ಸ್ಕೆಚ್ ಅನ್ನ ಹಾಕಿ ಕಳ್ತನ ಮಾಡೋದು, ಅದರಲ್ಲಿ ಅವನ ಬ್ರೈನ್ ಅನ್ನು ಯೂಸ್ ಮಾಡ್ತಿರ್ತಾನೆ. ಅದ್ರಲ್ಲಿ ಗೆದ್ನ ಇಲ್ವಾ, ಸಿಗಾಕೊಳ್ದೆ ಹಣವನ್ನ ಕಳ್ತನ ಮಾಡೋದ್ನ ಇಲ್ವಾ, ಅದೇನೇ ಮೂವಿ. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಬ್ಬರು ಬಾಸ್ ಅನ್ನ ತೋರಿಸ್ತಾರೆ. ಅವರ ಟೀಮ್ ಅನ್ನು ಸೇರಿದ ಹುಡುಗರು ಸಮುದ್ರದಲ್ಲಿ ತುಂಬಾನೇ ಹೆಚ್ಚು ಬೆಲೆ ಬಾಳುವ ಒಂದು ವಸ್ತುವನ್ನು ಹುಡುಕ್ತಿರ್ತಾರೆ. ಅದೇ ತರ ಕಂಡು ಹಿಡಿದು ತುಂಬಾನೇ ಕಷ್ಟಪಟ್ಟು ಆ ವಸ್ತುವನ್ನು ಮೇಲ್ಗಡೆ ತರ್ತಾರೆ. ಬಂದ ಮೇಲೆ ನೋಡಿದ್ರೆ ಸಡನ್ ಆಗಿ ಕಸ್ಟಮ್ ಆಫೀಸರ್ಸ್ ಎಲ್ಲಾರುವೆ ನಮ್ಮ ಹುಡುಗರ ಗಾಡಿಯನ್ನ ರೌಂಡ್ ಹಾಕ್ಬಿಡ್ತಾರೆ. ಪರ್ಮಿಷನ್ ಇಲ್ಲದೆ ಬಾಸ್ ಆ ಜಾಗದಲ್ಲಿ ನಿಧಿಯನ್ನ ಹುಡುಕಿದ್ರಿಂದ ಸಿಕ್ಕಿದ ನಿಧಿಯ ಅದ್ಭುತ ಸ್ಪ್ಯಾನಿಷ್ ನಾಡಿನ ಗೌರ್ಮೆಂಟ್ ಗೆ ಸೇರಿದ್ದಂತೆ. ಹಾಗಂತ ಹೇಳಿ ಕಸ್ಟಮ್ ಡಿಪಾರ್ಟ್ಮೆಂಟ್ ಅನ್ನ ಸೇರಿದವರು ನಮ್ಮ ಹುಡುಗರ ಹತ್ರ ಇಂದ ನಿಧಿಯನ್ನ ಕಿತ್ಕೊಬಿಡ್ತಾರೆ. ಸೊ ನಮ್ಮ ಬಾಸ್ ಲಾಯರ್ ಅನ್ನ ಇಟ್ಟು ಆ ಕೋರ್ಟ್ ಅಲ್ಲಿ ತುಂಬಾನೇ ವಾದ ಮಾಡಿ ನೋಡ್ತಾರೆ, ಹೋರಾಟ ಮಾಡಿ ನೋಡ್ತಾರೆ. ಆದ್ರೆ ಏನೇ ಮಾಡಿದ್ರು ಗೌರ್ಮೆಂಟ್ ಕಸ್ಟಡಿಯಲ್ಲಿ ಇರ್ತಾ ಇರುವ ನಿಧಿಯನ್ನ ನಮ್ಮ ಬಾಸ್ ಅವರ ಕೈಯಲ್ಲಿ ರಿಟರ್ನ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಅದರ ನಂತರವೇ ನಮ್ಮ ಹೀರೋವನ್ನ ತೋರಿಸ್ತಾರೆ. ನಮ್ಮ ಹೀರೋ ಒಬ್ಬ ಇಂಜಿನಿಯರ್, ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಹುಡುಗ. ಅವನ ಟ್ಯಾಲೆಂಟ್ ಅನ್ನು ನೋಡಿ ಲಕ್ಷ ರೂಪಾಯಿಯನ್ನ ಸ್ಯಾಲರಿಯಾಗಿ ಅವನಿಗೆ ಕೊಟ್ಟು ಕೆಲಸಕ್ಕೆ ತಗೊಳ್ಳೋದಕ್ಕಾಗಿ ತುಂಬಾ ಕಂಪನೀಸ್ ಕಾಂಪಿಟೇಷನ್ ಹಾಕೊಂಡು ಮುಂದುವರಿಯುತ್ತಿರ್ತಾರೆ. ಆದ್ರೆ ನಮ್ಮ ಹುಡುಗ ನನಗೆ ನಿಮ್ಮ ಕೆಲಸವೇ ಬೇಡ ಅನ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಡ್ತಾನೆ. ಅದನ್ನ ತಿಳ್ಕೊಂಡು ಅವನ ತಂದೆ ಮಗನನ್ನ ಕರೆದು, ಏನಪ್ಪ ಮಗ್ನೆ, ಕೆಲಸಕ್ಕೆ ಹೋಗದೆ ಹಾಗೆ ಬಿಕಾರಿ ರೀತಿ ಸುತ್ತಾಡ್ತಿದ್ಯಲ್ಲೋ ಅಂತ ಸದ್ ಮಾಡಿ ಬೈತಿರ್ತಾರೆ. ಆವಾಗ್ಲೂ ನಮ್ಮ ಹುಡುಗ, ನನಗೆ ಈ ರೀತಿ ಕಾರ್ಪೊರೇಟ್ ಕಂಪನಿಗೆಲ್ಲ ಕೆಲಸ ಮಾಡೋದಕ್ಕೆ ಒಂದು ಚೂರು ಇಷ್ಟನೇ ಇಲ್ಲ ಅಂತ ಹೇಳ್ತಿರ್ತಾನೆ. ಅಂತಹ ಸಮಯದಲ್ಲಿ ನಮ್ಮ ಹೀರೋನ ಮೊಬೈಲ್ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಅದುವೇ ಒಂದು ಅನ್ನೋನ್ ನಂಬರ್ ಇಂದ ಬಂದಿರುತ್ತೆ. ಇಂತಹ ಒಬ್ಬರ ಹತ್ರ ಇಂದಾನೆ ಮೆಸೇಜ್ ಬಂದಿದೆ ಅನ್ನೋ ವಿಷಯವನ್ನ ನಮ್ಮ ಕೈಯಲ್ಲಿ ನೋಡೋಕೆ ಆಗಲ್ಲ. ಅದೇನೋದು ಅನ್ನೋನ್, ಇವರು ಇಂಥವ್ರು ಅಂತ ಮಾತ್ರ ಇಲ್ಲ, ಯಾವ ನಂಬರ್ ಅಂತ ಕೂಡ ತೋರಿಸೋದಿಲ್ಲ. ಸೊ ಅಂತಹ ಅನ್ನೋನ್ ನಂಬರ್ ಇಂದ ನಿನ್ನ ಲೈಫ್ ಅನ್ನೇ ಬದಲಾಯಿಸುವ ಒಂದು ಚಾನ್ಸ್ ಅನ್ನ ನಾನು ನಿನಗೆ ಕೊಡ್ತೀನಿ. ಅಂತಹದೊಂದು ಕೆಲಸ ನಿನಗೆ ಬೇಕು ಅಂದ್ರೆ ಇಂತಹ ಜಾಗಕ್ಕೆ ಬಾ, ಬಂದು ನನ್ನನ್ನು ನೋಡು ಅಂತ ಮೆಸೇಜ್ ಅಲ್ಲಿ ಹಾಕಿರುತ್ತೆ. ಅದನ್ನ ಓದಿ ನೋಡಿದ ನಮ್ಮ ಹುಡುಗ ತುಂಬಾನೇ ಇಂಟ್ರೆಸ್ಟ್ ಆಗಿ ತಕ್ಷಣವೇ ಆ ಜಾಗಕ್ಕೆ ಹೊರಟು ಹೋಗ್ತಾನೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಒಬ್ಬರು ಬಾಸ್ ಅನ್ನು ನೋಡಿದ್ವಲ್ವಾ, ಅವರೇನೆ ಇರ್ತಾರೆ. ಅವರು ನಮ್ಮ ಹುಡುಗನ ಹತ್ರ, ಈ ರೀತಿ ಕಸ್ಟಮ್ ಅಲ್ಲಿ ನನ್ನ ವಸ್ತು ಒಂದು ಸಿಗಾಕೋಬಿಟ್ಟಿದೆ, ಅದನ್ನ ಸ್ಪೇನ್ ಗೌರ್ಮೆಂಟಿನ ಸೇರಿದವರು ಯಾರ ಕೈಯಲ್ಲೂ ಓಪನ್ ಮಾಡೋಕೇನೆ ಆಗದೆ ಇರುವಂತಹ ಒಂದು ಲಾಕರ್ ಅಲ್ಲಿ ಅದನ್ನ ಇಟ್ಟಿದ್ದಾರೆ, ಭದ್ರತೆ ಮಾಡಿದ್ದಾರೆ. ಸೊ ಅದನ್ನ ಕಳ್ತನ ಮಾಡೋದಕ್ಕೆ ನನಗೆ ನಿನ್ನಂತಹ ಒಂದು ಇಂಜಿನಿಯರ್ ಸಪೋರ್ಟ್ ಬೇಕು. ಎಷ್ಟು ಹಣವನ್ನ ಬೇಕಾಗಿದ್ರು ನಾನು ನಿನಗೆ ಶೇರ್ ಆಗಿ ಕೊಡ್ತೀನಿ ಅಂತ ಬಾಸ್ ಹೇಳ್ತಾರೆ. ನಮ್ಮ ಹೀರೋಗೆ ಹಣದ ಮೇಲೆ ಅಷ್ಟೇನು ಆಸೆ ಇಲ್ಲ. ಯಾರ ಕೈಯಲ್ಲೂ ಓಪನ್ ಮಾಡೋಕೆನೆ ಆಗದೆ ಇರುವ ಲಾಕರ್ ಅಂತ ಬಾಸ್ ಹೇಳಿದ್ರಲ್ವಾ, ಅಂತಹ ಲಾಕರ್ ಅನ್ನ ಹೇಗಾದ್ರೂ ಕಷ್ಟಪಟ್ಟು ಓಪನ್ ಮಾಡ್ಲೇಬೇಕು ಅನ್ನೋದೇ ನಮ್ಮ ಹುಡುಗನ ಕ್ಯೂರಿಯಾಸಿಟಿ. ಸೊ ಆ ಕ್ಯೂರಿಯಾಸಿಟಿ ಜೊತೆಗೇನೆ ಅವನ ತಂದೆ ಹತ್ರ ಕೂಡ ಹೇಳ್ದೆ ಮಾಡದೆ ತಕ್ಷಣ ಹುಡುಗ ಸ್ಪೇನ್ ಗೆ ಒಂದು ಫ್ಲೈಟ್ ಅನ್ನ ಕ್ಯಾಚ್ ಮಾಡಿ ಹೊರಡ್ತಾನೆ. ಅಲ್ಲಿಗೆ ಹೋಗಿ ಲ್ಯಾಂಡ್ ಆಗಿದ್ದ ತಕ್ಷಣವೇ ಬಾಸ್ ಅವರ ಟೀಮ್ ಅನ್ನ ನಮ್ಮ ಹುಡುಗನಿಗೆ ಇಂಟ್ರೋ ಮಾಡಿ ಕೊಡ್ತಾರೆ. ಅದರಲ್ಲಿ ಒಬ್ಬಳು ಹುಡುಗಿ, ಒಬ್ಬ ಹ್ಯಾಕರ್, ಟೀಮಿಗೆ ಬೇಕಾಗಿದ್ದ ಫುಡ್ ಸಪ್ಲೈ ಮಾಡೋನು, ಮತ್ತೆ ಬಾಸ್ ಅವರ ಫುಲ್ ಕ್ಲೋಸ್ ಫ್ರೆಂಡ್ ಅಂತ 4 ಜನರು ಇರ್ತಿದ್ದಾರೆ. ಇವಾಗ ಸದ್ಯಕ್ಕೆ ಟೀಮ್ ನಿಧಿ ಇರುವ ಒಂದು ಬ್ಯಾಂಕ್ ಅನ್ನ ತುಂಬಾನೇ ಕ್ಯೂರಿಯಾಸಿಟಿಯಿಂದ ವಾಚ್ ಮಾಡ್ತಿರ್ತಾರೆ, ಎಲ್ಲವನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ನಮ್ಮ ಹೀರೋ ಆ ಟೀಮ್ ಅನ್ನ ಮೀಟ್ ಮಾಡಿದ ಮೇಲೆ ಅವತ್ತಿನ ರಾತ್ರಿ ಅವನು ಮತ್ತೆ ಬಾಸ್ ಹೊರಗಡೆ ಹೋಗ್ತಾರೆ. ಆವಾಗ್ಲೇನೆ ಬಾಸ್ ಅವರು ಆ ನಿಧಿ ಬಗ್ಗೆ ನಮ್ಮ ಹುಡುಗನ ಹತ್ರ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾರೆ. ತುಂಬಾ ವರ್ಷಗಳ ಹಿಂದೆ ಒಬ್ಬ ಶಿಪ್ಪಿನ ಕ್ಯಾಪ್ಟನ್ ಇರ್ತಿದ್ದ. ಇಂಗ್ಲೆಂಡ್ ಗೌರ್ಮೆಂಟ್ ಆ ವ್ಯಕ್ತಿಗೆ ಹಣವನ್ನು ಕೊಟ್ಟು ಸ್ಪೇನ್ ಅಲ್ಲಿ ಇರ್ತಿರುವ ಒಡವೆ, ತುಂಬಾನೇ ಬೆಲೆ ಬಾಳುವಂತಹ ವಸ್ತುಗಳು ಅಂತ ಕಳ್ತನ ಮಾಡೋದಕ್ಕಾಗಿ ಅವನನ್ನು ಕಳ್ಸಿಕೊಟ್ಟಿದ್ದಾರೆ. ಆದ್ರೆ ಕಳ್ತನ ಮಾಡೋದಕ್ಕೆ ಹೋಗಿದ್ದ ಆ ವ್ಯಕ್ತಿ, ಆ ಕ್ಯಾಪ್ಟನ್, ಕಳ್ತನ ಮಾಡಿದ ನಿಧಿಯನ್ನ ರಿಟರ್ನ್ ತಗೊಂಡು ಹೋಗಿ ಇಂಗ್ಲೆಂಡ್ ರಾಣಿ ಕೈಗೆ ಕೊಡದೆ ಅವನೇನೆ ಅದನ್ನ ಲೂಟಿ ಮಾಡ್ಕೊಬಿಟ್ಟಿದ್ದಾನೆ. ಎಲ್ಲೋ ಒಂದು ಜಾಗದಲ್ಲಿ ಬಚ್ಚಿಟ್ಬಿಟ್ಟ. ಸೊ ಆ ನಿಧಿಯನ್ನ ಹೌಸಿಟ್ಬಿಟ್ಟಿದ್ದಾನೆ. ಆದ್ರಿಂದ ಅವನು ಹೌಸಿಟ್ಟಿದ್ದ ನಿಧಿ ಎಲ್ಲಿರ್ತಿದೆ, ಯಾವ ಜಾಗದಲ್ಲಿ ಇರ್ತಿದೆ ಅನ್ನೋ ವಿಷಯವನ್ನ 3 ಗೋಲ್ಡ್ ಕಾಯಿನ್ಸ್ ಅಲ್ಲಿ ಕೆತ್ತಿಟ್ಬಿಟ್ಟು, ಅಂದ್ರೆ ಬರ್ದಿಟ್ಬಿಟ್ಟು ಸತ್ತೋಗ್ಬಿಟ್ಟ. ಸೊ ಆ 3 ಗೋಲ್ಡ್ ಕಾಯಿನ್ಸ್ ಎಲ್ಲಿರ್ತಿದೆ ಅನ್ನೋ ವಿಷಯವನ್ನ ತುಂಬಾನೇ ಕ್ಯೂರಿಯಾಸಿಟಿಯಿಂದ ತುಂಬಾನೇ ಟೆನ್ಷನ್ ಆಗಿ ಹುಡುಕ್ತಿದ್ರಂತೆ ಇಷ್ಟು ದಿನಗಳಾಗಿ ನಮ್ಮ ಬಾಸ್ ಅವರು. ಫಸ್ಟ್ ಸೀನ್ ಅಲ್ಲಿ ನಮ್ಮ ಬಾಸ್ ಅವರು ಆ ಸಮುದ್ರದಲ್ಲಿ ಕಂಡುಹಿಡಿದಿದ್ದು ಅದರಲ್ಲಿ ಒಂದು ಗೋಲ್ಡ್ ಕಾಯಿನ್ ಅನ್ನೇ. ಆ ಕಾಯಿನ್ ಒಳಗಡೆ ಏನೋ ಒಂದನ್ನ ಎನ್ಕೋಡ್ ಮಾಡಿಟ್ಟಿದ್ದಾರೆ. ಮಾರ್ಕ್ ಇರ್ತಿದೆ ನಿಧಿ ಎಲ್ಲಿ ಇರ್ತಿದೆ ಅಂತ. ಸೊ ಆ ಗೋಲ್ಡ್ ಕಾಯಿನ್ ಸಿಕ್ಕಿದ್ರೆ ಮಾತ್ರವೇ ಆ ನಿಜವಾದ ನಿಧಿ ಎಲ್ಲಿದೆ ಅನ್ನೋ ವಿಷಯವನ್ನ ಇವರ ಕೈಯಲ್ಲಿ ಕಂಡುಹಿಡಿಯೋದಕ್ಕೆ ಆಗುತ್ತಂತೆ. ಅದಕ್ಕಾಗಿನೇ ಆ ಗೋಲ್ಡ್ ಕಾಯಿನ್ ಅನ್ನ ಗೌರ್ಮೆಂಟ್ ಹತ್ರ ಇಂದ ಕಳ್ತನ ಮಾಡೋದಕ್ಕಾಗಿನೇ ನಮ್ಮ ಹೀರೋವನ್ನ, ನಮ್ಮ ಹುಡುಗನನ್ನ ಈ ಕೆಲಸಕ್ಕಾಗಿ ಅಪಾಯಿಂಟ್ಮೆಂಟ್ ಮಾಡ್ತಿದ್ದಾರೆ ನಮ್ಮ ಬಾಸ್. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಇಡೀ ಟೀಮ್ ಆ ಸ್ಪೇನ್ ಬ್ಯಾಂಕಿನ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿ ನೋಡ್ತಿರ್ತಾರೆ. ಇವಾಗ ಗೋಲ್ಡ್ ಕಾಯಿನ್ ಎಲ್ಲಿರ್ತಿದೆ, ಸ್ಪೇನ್ ನಾಡಿನಲ್ಲಿ ಇರ್ತಾ ಇರುವ ಒಂದು ದೊಡ್ಡ ಬ್ಯಾಂಕ್ ಅಲ್ಲಿ ಇರ್ತಿದೆ, ಗೌರ್ಮೆಂಟ್ ಕಂಟ್ರೋಲ್ ಅಲ್ಲಿ ಇರುವ ಬ್ಯಾಂಕ್. ಆ ಬ್ಯಾಂಕ್ ಅನ್ನ ಸುತ್ತ ಇರುವ ಒಳಗಡೆ ಹೋಗೋದು, ಹೊರಗಡೆ ಬರೋದು ಅಂತ ಎಲ್ಲ ಡೀಟೇಲ್ಸ್ ಇವ್ರುಗಳಿಗೆ ಗೊತ್ತಾದ್ರೆ ಮಾತ್ರವೇ ಒಳಗಡೆ ಹೋಗಿ ಇವರ ಕೈಯಲ್ಲಿ ಆ ಗೋಲ್ಡ್ ಕಾಯಿನ್ ಅನ್ನ ಕದ್ದು ಬರೋಕೆ ಆಗೋದು, ಒಂದು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋಕೆ ಆಗುತ್ತೆ. ಆದ್ರೆ ಇವ್ರುಗಳಿಗೆ ಸಿಕ್ಕಿರೋದು ಬರೀ ಅರ್ಧ ಡೀಟೇಲ್ಸ್ ಮಾತ್ರವೇ. ಇನ್ನ ಮಿಕ್ಕಿರುವ ಡೀಟೇಲ್ಸ್ ಆ ಬ್ಯಾಂಕಿನ ಬಗ್ಗೆ, ಇನ್ನ ಸುತ್ತಮುತ್ತ ಇರುವ ಡೀಟೇಲ್ಸ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಾಗಿದೆ. ಅದು ಮಾತ್ರ ಇಲ್ಲ, ಗೋಲ್ಡ್ ಕಾಯಿನ್ಸ್ ಇರುವ ಲಾಕರ್ ಬಗ್ಗೆ ಇವ್ರುಗಳಿಗೆ ಏನುವೇ ಗೊತ್ತಿಲ್ಲ, ಅದು ಎಲ್ಲಿದೆ ಏನು ಅಂತ, ಅಂದ್ರೆ ಎಕ್ಸಾಕ್ಟ್ ಲೊಕೇಶನ್, ಅದರ ಫೋಟೋ ಕೂಡ ಹೇಗಿರುತ್ತೆ ಅಂತ ಹೊರಗಡೆ ಇರೋ ಇವರಿಗೆ ಯಾರಿಗೂ ಗೊತ್ತಿಲ್ಲ. ಸೊ ಆ ಲಾಕರ್ ಎಂತದ್ದು, ಅದು ಯಾವ ರೀತಿ ಇರುತ್ತೆ, ಆ ಲಾಕರ್ ಅನ್ನ ಹೇಗೆ ಓಪನ್ ಮಾಡೋದು, ಅದಕ್ಕಾದ ದಾರಿ ಏನು ಅನ್ನೋದನ್ನೆಲ್ಲ ಕಂಡುಹಿಡಿಯೋದೇ
ಮಾಡೋದೇ ನಮ್ಮ ಹೀರೋ ಅವನ ಕೆಲಸ. ಇವಾಗ ಇವ್ರುಗಳು ಬಂದಿರುವ ಸಮಯದಲ್ಲಿ ಸ್ಪೈನ್ ನಾಡಿನಲ್ಲಿ ಫುಟ್ಬಾಲ್ ಮ್ಯಾಚ್ ವರ್ಲ್ಡ್ ಫುಟ್ಬಾಲ್ ಲೀಗ್ ನಡೀತಿರುತ್ತೆ. ಸೊ ಅದನ್ನು ನೋಡೋದಕ್ಕಾಗಿ ವರ್ಲ್ಡ್ ಪೂರ್ತಿಯಿಂದ ತುಂಬಾ ಜನರು ಅಲ್ಲಿಗೆ ಬಂದಿರ್ತಾರೆ. ಲಕ್ಷಾಂತರ ಜನರು ಬಂದಿರ್ತಾರೆ. ಇನ್ನವೇ ತುಂಬಾನೇ ಫ್ಯಾನ್ಸ್ ಬರ್ತಿರ್ತಾರೆ. ಸೊ ಇವ್ರುಗಳ ಪ್ಲಾನ್ ಏನು ಅಂದ್ರೆ ಫುಟ್ಬಾಲ್ ಫ್ಯಾನ್ಸ್ ಇರ್ತಾರೆ ಅಲ್ವಾ, ಅವ್ರಗಳ ಗ್ರೂಪ್ ಜೊತೆಗೆ ಇವ್ರುಗಳು ಗ್ರೂಪ್ ಆಗಿ ಮಿಕ್ಸ್ ಆಗ್ಬಿಟ್ಟು ಇವ್ರುಗಳ ಕೆಲಸವನ್ನು ಮುಗಿಸ್ಕೋಬಿಟ್ಟು ಅವ್ರಗಳ ಜೊತೆನೆ ಇವ್ರುಗಳು ಎಸ್ಕೇಪ್ ಆಗಿ ಹೊರಗಡೆ ಬಂದ್ಬಿಡ್ಬೇಕು, ಇಲ್ಲ ಅಂದ್ರೆ ಸಿಗೋಕೋಬಿಡ್ತಾರೆ. ಇದೇನೇ ಇವ್ರುಗಳ ಪ್ಲಾನ್. ಲಾಕರಿನ ಒಳಗಡೆ ಇವ್ರುಗಳು ನುಗ್ಗೋಕು ಮುಂಚೆ ಇನ್ನು ಸ್ವಲ್ಪ ನಮ್ಮ ಹುಡುಗರಿಗೆ ಕೆಲಸ ಇದೆ. ಇಂತಹ ಕೆಲಸವನ್ನೆಲ್ಲ ಮಾಡೋದಕ್ಕೆ ನಮ್ಮ ಬಾಸ್ ಅವನ ಕ್ಲೋಸ್ ಫ್ರೆಂಡ್ ಮುಂದೆ ಬರ್ತಾನೆ ಯಾವಾಗ್ಲೂ. ಆದ್ರೆ ಇದಕ್ಕೂ ಮುಂಚೆ ಅವನು ಒಂದು ದೊಡ್ಡ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದವನು. ಅವನ ಬಗ್ಗೆ ರೆಕಾರ್ಡ್ಸ್ ಸ್ಪೇನ್ ನಾಡಿನ ಇಂಟರ್ಪೋಲ್ ಡೇಟಾ ಬೇಸ್ ಅಲ್ಲಿ ಆಲ್ರೆಡಿ ಸೇವ್ ಆಗಿರುತ್ತೆ. ಗವರ್ಮೆಂಟ್ ಹತ್ರ ಆಲ್ರೆಡಿ ಇವನ ಬಗ್ಗೆ ಡೀಟೇಲ್ಸ್ ಎಲ್ಲ ಇರ್ತಿದೆ. ಸೊ ಇವನು ಆ ಬ್ಯಾಂಕ್ ಇರುವ ಕಡೆಗೆ ಸೈಡ್ ಆಗಿ ಹೋದ್ರು ಕೂಡ ಅಷ್ಟೇ ಅಲ್ಲಿರುವ ಕ್ಯಾಮೆರಾ ಇವನನ್ನ ಸ್ಕ್ಯಾನ್ ಮಾಡಿ ಐಡೆಂಟಿಫೈ ಮಾಡ್ಬಿಡುತ್ತೆ. ಅಲಾರಂ ಬಡ್ಕೊಳ್ಳೋದಕ್ಕೆ ಶುರು ಆಗ್ಬಿಡುತ್ತೆ ಅಷ್ಟೇ. ಆದ್ರಿಂದ ಆ ಫ್ರೆಂಡ್ ಒಳಗಡೆ ಹೋಗದೆ ನಮ್ಮ ಹೀರೋ ಹೋಗೋದಕ್ಕೆ ರೆಡಿ ಆಗ್ತಾನೆ. ಅವನ ಜೊತೆಗೇನೆ ನಮ್ಮ ಸಪ್ಲೈಯರ್ ಕ್ಲೀನರ್ ಗೆಟಪ್ ಅನ್ನ ಹಾಕೊಂಡು ಹೊರಡುತ್ತಾರೆ. ಈ ಸಪ್ಲೈಯರ್ ಅವರಿಗೆ ಸ್ಪ್ಯಾನಿಷ್ ಭಾಷೆ ಬರೋದು ತುಂಬಾನೇ ಅಡ್ವಾಂಟೇಜ್ ಆಗಿರುತ್ತೆ. ಅದನ್ನ ಯೂಸ್ ಮಾಡಿ ಅಲ್ಲಿರುವ ಆಫೀಸರ್ ಹತ್ರ ಮಾತಾಡಿ ಹೇಗೂ ಒಳಗಡೆ ಇಬ್ಬರುವೆ ನುಗ್ಬಿಡ್ತಾರೆ. ಅದೇ ಸಮಯದಲ್ಲಿ ಆ ಬ್ಯಾಂಕಿನ ಎಂಟ್ರೆನ್ಸ್ ಮುಖಾಂತರ ಈ ಟೀಮ್ ಅನ್ನ ಸೇರಿದ ಒಬ್ಬಳು ಹುಡುಗಿ ಇರ್ತಿದ್ಲಲ್ವಾ, ಅವಳು ಎಂಟ್ರಿ ಅನ್ನು ಕೊಡ್ತಾಳೆ. ಆ ಹುಡುಗಿ ಆ ಬ್ಯಾಂಕಿನ ಒಳಗಡೆ ಇರ್ತಾ ಇರುವ ಪೇಂಟಿಂಗ್ಸ್ ಎಲ್ಲವನ್ನು ಚೆಕ್ ಮಾಡುವಂತಹ ಇನ್ಶೂರೆನ್ಸ್ ಕಂಪನಿಯ ಏಜೆಂಟ್ ರೀತಿ ಒಳಗಡೆ ಬರ್ತಾಳೆ. ಅದೇ ತರ ಹುಡುಗಿ ಒಳಗಡೆ ಬಂದಿದ್ದ ತಕ್ಷಣವೇ ಆ ಬ್ಯಾಂಕಿನ ಸೆಕ್ಯೂರಿಟಿ ಹೆಡ್ ಬಂದು ನಮ್ಮ ಹುಡುಗಿ ಹತ್ರ ಮಾತಾಡ್ತಾರೆ. ಆ ಗ್ಯಾಪ್ ನಲ್ಲಿ ನಮ್ಮ ಹುಡುಗಿ ಕೈಯಲ್ಲಿ ಇರ್ತಾ ಇರುವ ಕಾಫಿ ಕಪ್ ಹಾಗೆ ಆ ಸೆಕ್ಯೂರಿಟಿ ಅವರ ಕೈಗೆ ಹೋಗಿ ಮತ್ತೆ ರಿಟರ್ನ್ ಅದನ್ನ ನಮ್ಮ ಹುಡುಗಿನೇ ತಗೋತಾಳೆ. ಮಾತಾಲೆ ಹಾಗೆ ನೈಸ್ ಆಗಿ ಕೊಟ್ಟು ಅವರಿಗೇನೆ ಗೊತ್ತಿಲ್ಲದೆ ಎಕ್ಸ್ಚೇಂಜ್ ಮಾಡಿ ತಗೊಂಡಿರ್ತಾಳೆ ರಿಟರ್ನ್. ಯಾಕೆ ಈ ರೀತಿ ಮಾಡ್ತಿದ್ದಾಳೆ, ಆವಾಗ್ಲೇನೆ ಆ ಸೆಕ್ಯೂರಿಟಿ ಹೆಡ್ ಅವರ ಫಿಂಗರ್ ಪ್ರಿಂಟ್ ಆ ಕಾಫಿ ಕಪ್ ಅಲ್ಲಿ ಅಂಟುತ್ತೆ. ಸೊ ಲಾಕರ್ ಅನ್ನು ಓಪನ್ ಮಾಡೋದಕ್ಕೆ ಖಂಡಿತ ಈ ಫಿಂಗರ್ ಪ್ರಿಂಟ್ ಬೇಕಾಗುತ್ತೆ. ಸೊ ಇವಾಗ ಫಿಂಗರ್ ಪ್ರಿಂಟ್ ಕಾಫಿ ಕಪ್ ಅಲ್ಲಿ ಇರ್ತಿದೆ. ಆ ಕಪ್ ಅನ್ನೇ ಇವಾಗ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಗೆ ಹಾಕಿ ಸೇಫ್ ಆಗಿ ತೆಗೆದಿಟ್ಕೋತಾಳೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಸಪ್ಲೈಯರ್ ಕ್ಲೀನರ್ ಗೆಟಪ್ ಅಲ್ಲಿ ಕೆಲಸ ಮಾಡ್ಕೊಂಡೆ ಹಾಗೆ ಸರ್ವರ್ ರೂಮಿನ ಒಳಗಡೆನೆ ನುಗ್ಬಿಡ್ತಾರೆ. ಅಲ್ಲಿ ಇವರು ಒಂದು ಚಿಕ್ಕ ಡಿವೈಸ್ ಅನ್ನ ಸೆಟ್ ಮಾಡಿ ಇಡೋದ್ರಿಂದ ಆ ಬ್ಯಾಂಕ್ ಅಲ್ಲಿ ಇರ್ತಾ ಇರುವ ಸಿಸಿಟಿವಿ ಕ್ಯಾಮೆರಾಗಳ ಸಪೋರ್ಟ್ ಎಲ್ಲವೇ ಸೆಕ್ಯೂರಿಟಿ ಕ್ಯಾಮೆರಾ ಕಂಟ್ರೋಲ್ ಎಲ್ಲವೇ ನಮ್ಮ ಹ್ಯಾಕರ್ ಅವನ ಕೈಗೆ ಹೋಗ್ಬಿಡುತ್ತೆ. ಇದ್ರ ಮೇಲೆ ಹ್ಯಾಕರ್ ಅವನ ಇಷ್ಟ ಬಂದ ಹಾಗೆ ಆಲ್ರೆಡಿ ರೆಕಾರ್ಡ್ ಆಗಿರುವ ವಿಡಿಯೋಗಳನ್ನೇ ಮತ್ತೆ ರಿಪೀಟೆಡ್ ಆಗಿ ಪ್ಲೇ ಆಗೋ ರೀತಿ ಮಾಡ್ಬಿಡಬಹುದು. ಸೊ ಇವನು ಏನನ್ನ ಪ್ಲೇ ಮಾಡ್ತಾನೋ ಈ ಕಡೆಯಿಂದ ಅದನ್ನ ಮಾತ್ರವೇ ಸೆಕ್ಯೂರಿಟಿ ಹೆಡ್ ಅವರ ಕೈಯಲ್ಲಿ ನೋಡೋಕೆ ಆಗುತ್ತೆ. ಈ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ನಮ್ಮ ಹುಡುಗಿ ಆ ಪೇಂಟಿಂಗ್ ಗಳನ್ನ ಸ್ಕ್ಯಾನ್ ಮಾಡೋ ರೀತಿ ಫಸ್ಟ್ ಒಂದು ವಿಡಿಯೋವನ್ನ ರೆಕಾರ್ಡ್ ಮಾಡಿ ಇಟ್ಕೊತಾನೆ ಹ್ಯಾಕರ್. ಆ ವಿಡಿಯೋವನ್ನ ಸ್ಲೋ ಮೋಷನ್ ಅಲ್ಲಿ ಪ್ಲೇ ಮಾಡಿಸ್ಬಿಡ್ತಾನೆ. ಅದು ಹಾಗೆ ರಿಪೀಟೆಡ್ ಆಗಿ ಪ್ಲೇ ಆಗ್ತಾನೆ ಇರುತ್ತೆ. ಸೆಕ್ಯೂರಿಟಿ ಹೆಡ್ ಅವರು ನೋಡ್ಬೇಕಾದ್ರೆ ಪೇಂಟಿಂಗ್ ಅನ್ನ ಅವಳು ಚೆಕ್ ಮಾಡೋ ರೀತಿನೇ ಕಾಣುತ್ತೆ. ಆದ್ರೆ ನಿಜವಾಗ್ಲೂ ಆ ರೂಮಿನಲ್ಲಿ ಏನು ನಡೀತಿದೆ ಅನ್ನೋ ವಿಷಯವನ್ನ ನಮಗೇನೆ ತೋರಿಸ್ತಾರೆ. ನಮ್ಮ ಹುಡುಗಿ ಆ ರೂಮಿನ ಒಳಗಡೆನೆ ಇರ್ತಾ ಇರುವ ಒಂದು ಸೀಕ್ರೆಟ್ ಸೇಫ್ಟಿ ಬಾಕ್ಸ್ ಅನ್ನು ಓಪನ್ ಮಾಡಿ ಅದ್ರ ಒಳಗಡೆ ಇರ್ತಾ ಇರುವ ಕೀ ಅನ್ನ ಹೊರಗಡೆ ತೆಗಿತಾಳೆ. ಅದನ್ನ ಇನ್ನೊಂದು ಡಿವೈಸ್ ಅಲ್ಲಿ ಕಾಪಿಯನ್ನ ಮಾಡ್ಕೊತಾಳೆ. ಮೈನ್ ಲಾಕರ್ ಅನ್ನು ಓಪನ್ ಮಾಡೋದಕ್ಕೆ ಟೋಟಲ್ ಆಗಿ 2 ಬೀಗ ಬೇಕು ಅನ್ಸುತ್ತೆ. ಅದ್ರಲ್ಲಿ ಇದೊಂದು. ಇದನ್ನ ಇವಾಗ ಸ್ಕ್ಯಾನ್ ಮಾಡಿ ಕಾಪಿಯನ್ನು ತಗೋಬಿಟ್ಟು ಮತ್ತೆ ಹಳೆ ರೀತಿನೇ ಆ ಸೇಫ್ಟಿ ಬಾಕ್ಸ್ ಒಳಗಡೆನೆ ಯಾರಿಗೂ ಗೊತ್ತಿಲ್ಲದೆ ಹೌಸ್ ಇಟ್ಬಿಡ್ತಾಳೆ ಹುಡುಗಿ. ನಂತರ ಮತ್ತೆ ನೆಕ್ಸ್ಟ್ ಕೀ ಅನ್ನ ಹುಡುಕಿ ಹೋಗ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಮ್ಯಾಗ್ನೆಟ್ರೋಮರ್ ಅನ್ನೋ ಒಂದು ಡಿವೈಸ್ ಜೊತೆಗೆ ಕಾನ್ಫರೆನ್ಸ್ ರೂಮಿನ ಒಳಗಡೆ ಹೋಗ್ತಾನೆ. ಆ ರೂಮಿನ ಕೆಳಗಡೆನೆ ಆ ಲಾಕರ್ ಇರ್ತಿರೋದು. ಆ ಡಿವೈಸಿನ ಯೂಸಿನ ಮುಖಾಂತರ ಆ ಏರಿಯಾದ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನ ಸ್ಕ್ಯಾನ್ ಮಾಡಿ ನೋಡ್ತಿದ್ದಾನೆ ನಮ್ಮ ಹೀರೋ. ಸಡನ್ ಆಗಿ ಆಫೀಸರ್ಸ್ ಎಲ್ಲ ಏನೋ ಒಂದು ಮೀಟಿಂಗ್ ಅಂದ್ಬಿಟ್ಟು ಕಾನ್ಫರೆನ್ಸ್ ರೂಮಿನ ಒಳಗಡೆ ನುಗ್ಗಿ ಸೀಟ್ ಅಲ್ಲಿ ಕೂತ್ಕೋತಾರೆ. ಆದ್ರೆ ನಮ್ಮ ಹೀರೋನು ಡಿವೈಸಿನ ಜೊತೆಗೆ ಟೇಬಲಿನ ಕೆಳಗಡೆನೆ ಹೌಸಿದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ಯಾರ ಕಣ್ಣಿಗೂ ಸಿಗಕೊಳ್ಳಿಲ್ಲ. ಆದ್ರೆ 100% ಸ್ಕ್ಯಾನಿಂಗ್ ಅನ್ನ ಕಂಪ್ಲೀಟ್ ಮಾಡಿದ ತಕ್ಷಣವೇ ಆ ಮ್ಯಾಗ್ನೆಟೋ ಡಿವೈಸ್ ಸಡನ್ ಆಗಿ ಅದರ ಪವರ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಬಿಡುತ್ತೆ. ಆದ್ರಿಂದ ಬ್ಯಾಂಕಿನ ಸೆಕ್ಯೂರಿಟಿ ಸಿಸ್ಟಮ್ ಅಲಾರಂ ಆನ್ ಆಗಿ ಬಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಸದನ ಕೇಳಿ ತಕ್ಷಣವೇ ಅಲ್ಲಿರೋರು ಎಲ್ಲರೂ ಓಡಿ ಹೋಗೋದಕ್ಕೆ ಶುರು ಮಾಡ್ತಾರೆ. ಈ ಸದನ ಕೇಳಿ ಪಕ್ಕದಲ್ಲೇ ಇರ್ತಾ ಇದ್ದ ಮಿಲಿಟರಿ ಆರ್ಮಿ ಫೋರ್ಸ್ ಅಲ್ಲಿ ಬ್ಯಾಂಕಿನ ಒಳಗಡೆ ಬಂದ್ಬಿಡುತ್ತೆ. 100 ಸೋಲ್ಜರ್ಸ್ ಏನೋದು ಅಂತ ತಿಳ್ಕೊಳ್ಳೋದಕ್ಕಾಗಿ ಬರ್ತಿರ್ತಾರೆ. ಅಲಾರಂ ಬಡ್ಕೊಂಡ್ರೆ ಏನಂತ ಅರ್ಥ, ಆ ಬ್ಯಾಂಕ್ ಅನ್ನ ಯಾರೋ ಲೂಟಿ ಮಾಡೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ, ಕಳ್ತನ ಮಾಡೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ಅಂತ ತಾನೇ ಅರ್ಥ. ಅಷ್ಟೇ ಗನ್ನಿನ ಜೊತೆಗೆ 100 ಆರ್ಮಿ ಆಫೀಸರ್ಸ್ ಆ ಬ್ಯಾಂಕ್ ಅನ್ನ ರೌಂಡ್ ಕಟ್ಟಿ ನಿಂತ್ಕೊಬಿಡ್ತಾರೆ. ಜಸ್ಟ್ ಮಿಸ್ ಅಲ್ಲಿ ನಮ್ಮ ಹೀರೋ ಯಾರ ಕಣಿಗೂ ಸಿಗಕೊಳ್ದೆ ಆ ಡಿವೈಸ್ ನ ಜೊತೆಗೆ ಹೊರಗಡೆ ಬಂದ್ಬಿಡ್ತಾನೆ. ಈ ಕಡೆ ನಮ್ಮ ಹುಡುಗಿ ಆ 2ನೇ ಬೀಗವನ್ನು ಕಂಡಿಡಿದು ಅದನ್ನು ಆ ಡಿವೈಸ್ ಅಲ್ಲಿ ಕಾಪಿ ಮಾಡ್ಕೊಂಡು ಅವಳುವೆ ಅಲ್ಲಿಂದ ಬಂದ್ಬಿಡ್ತಾಳೆ. ಹೇಗೆ ಸೆಕ್ಯೂರಿಟಿ ಸಿಸ್ಟಮ್ ಸಡನ್ ಆಗಿ ಆನ್ ಆಯ್ತು ಅಂತ ಗೊತ್ತಿಲ್ಲದೆ ಸೆಕ್ಯೂರಿಟಿ ಹೆಡ್ ಅವರು ತಲೆ ಕೆರ್ಕುತ್ತಿರ್ತಾರೆ. ಏನಾಯ್ತು, ಏನುವೆ ಆಗಿಲ್ವಲ್ಲ, ಎಲ್ಲವೂ ಆರಾಮಾಗಿರ್ತಿತ್ತಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಕ್ಯಾಮರಾವನ್ನ ಫುಟೇಜಸ್ ಅನ್ನ ಚೆಕ್ ಮಾಡಿ ನೋಡಿದ್ರೆ ಅವರಿಗೆ ಯಾವುದೇ ರೀತಿಯ ಕ್ಲೂನು ಸಿಗ್ತಿಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋ ಆ ಸ್ಕ್ಯಾನಿಂಗ್ ಡಿವೈಸ್ ನ ಮುಖಾಂತರ ತಗೊಂಡಿದ್ದ ಪಿಕ್ಚರ್ಸ್ ಗಳನ್ನ ಅಂದ್ರೆ ಆ ಅಂಡರ್ ಗ್ರೌಂಡ್ ಮೇನ್ ಲಾಕರಿನ ಬ್ಲೂ ಪ್ರಿಂಟ್ಸ್ ಅನ್ನ ನಮ್ಮ ಹುಡುಗರು ಎಲ್ಲರಿಗೂ ಹಾಕಿ ತೋರಿಸಿ ಎಕ್ಸ್ಪ್ಲೈನ್
ಅನ್ನ ಮಾಡ್ತಿರ್ತಾನೆ. ಆ ಲಾಕರ್ ಆಕ್ಚುಲಿ ಒಂದು ತರಾಸಿನ ಮೇಲೆ ಸೆಟ್ ಆಗಿದೆ. ಈ ಲಾಕರ್ ಅನ್ನ ಡಿಸೈನ್ ಮಾಡಿದ ಕಾಲದಲ್ಲಿ ದೊಡ್ಡದಾಗಿ ಟೆಕ್ನಾಲಜೀಸ್ ಎಲ್ಲ ಏನುವೇ ಇರಲಿಲ್ಲ, ಹಳೆ ಟೆಕ್ನಾಲಜಿ. ಸೊ ಆವಾಗಿದ್ದ ರಿಸೋರ್ಸಸ್ ಮುಖಾಂತರ ಲಾಕರ್ ಅನ್ನು ಒಂದು ತರಾಸಿನ ಮೇಲೆ ಮಡಗಿದ್ದಾರೆ. ಆ ಲಾಕರಿನ ಒಳಗಡೆ ಯಾರಾದ್ರೂ ಕಲ್ತನವಾಗಿ ನುಗ್ಗೋಕೆ ನೋಡಿದ್ರೆ ಅವ್ರಗಳ ಬಾಡಿ weight ತೋರಿಸ್ಕೊಟ್ಬಿಡುತ್ತೆ. ಲಾಕರಿನ ಮೇಲ್ಗಡೆ ದೊಡ್ಡ ವಾಟರ್ ಟ್ಯಾಂಕ್ ಬೇರೆ ಇರ್ತಿದೆ. ಅದರಲ್ಲಿ ಇರುವ ಇಡೀ ನೀರುವೆ ಆ ಲಾಕರಿನ ಒಳಗಡೆ ಯಾವನಾದ್ರೂ ನುಗ್ಗಿ ಕಲ್ತನ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಆ ತರಾಸು ಹಾಗೆ ಇಂಬ್ಯಾಲೆನ್ಸ್ ಆಗಿ ಅಲ್ಲೋಡೋದಕ್ಕೆ ಶುರುವಾಗುತ್ತೆ. ಅಷ್ಟೇ ಆ ಟ್ಯಾಂಕಿನ ನೀರು ಎಲ್ಲವೇ ಲಾಕರಿನ ಒಳಗಡೆ ನುಗ್ಬಿಡುತ್ತೆ. ಅದ್ರ ಒಳಗಡೆ ಸಿಗಾಕೊಂಡವರು ಹಾಗೆ ನೀರಿನಲ್ಲಿ ಮುಳುಗಿ ಸಾಯೋದೆ. ಸೊ ಈ ಸೆಟಪ್ ಅನ್ನ ದಾಟಿ ಒಳಗಡೆ ಹೋಗೋದಕ್ಕೆ ನಮ್ಮ ಹೀರೋ ಒಂದು ಐಡಿಯಾವನ್ನ ಮಾಡ್ಲೇಬೇಕಾಗಿದೆ. ಸೊ ನಮ್ಮ ಹುಡುಗ ಈ ಕಡೆ ಐಡಿಯಾವನ್ನ ಚೆನ್ನಾಗಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಇನ್ನೊಂದು ಕಡೆ ನಮ್ಮ ಬಾಸ್ ಮತ್ತೆ ಅವರ ಫ್ರೆಂಡ್ ಲಾಕರ್ ಅನ್ನ ಹೇಗೆ ರೀಚ್ ಮಾಡೋದು ಅಂತ ಒಂದು ಪ್ಲಾನ್ ಅನ್ನ ಮಾಡಿ ಮುಗಿಸ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಆ ಬ್ಯಾಂಕಿನ ಸೆಕ್ಯೂರಿಟಿ ಹೆಡ್ ಹೇಗೋ ಅವರು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ನಮ್ಮ ಹೀರೋ ಮತ್ತೆ ಸಪ್ಲೈಯರ್ ಕ್ಲೀನರ್ ರೀತಿ ಬ್ಯಾಂಕಿನ ಒಳಗಡೆ ನುಗ್ಗಿದ ವಿಷಯವನ್ನ ಕಂಡುಹಿಡಿದು ಬಿಡ್ತಾರೆ. ಆದ್ರೆ ಸೆಕ್ಯೂರಿಟಿ ಹೆಡ್ ಇನ್ನವೇ ಇದ್ರ ಮೇಲೆ ಇನ್ವೆಸ್ಟಿಗೇಷನ್ ಅನ್ನ ಮಾಡದೇ ಇರೋ ರೀತಿ ನೋಡ್ಕೋತಾರೆ ನಮ್ಮ ಬಾಸ್. ಅದಕ್ಕೆ ಬೇಕಾಗಿದ್ದ ಕೆಲಸವನ್ನೆಲ್ಲ ಮಾಡ್ತಾರೆ ಹೊರಗಡೆ. ಸೊ ಈ ಸೆಕ್ಯೂರಿಟಿ ಹೆಡ್ ಅವರಿಗೆ ಈ ಜಾಗದಲ್ಲಿ ಏನೋ ಒಂದು ತಪ್ಪಾಗಿ ನಡೀತಿದೆ. ಆ ಫುಟ್ಬಾಲ್ ವರ್ಲ್ಡ್ ಕಪ್ ಲೀಗ್ ನಡೀತಿದೆ ಅಲ್ಲ, ಅದರ ಫೈನಲ್ ಮ್ಯಾಚ್ ನಡೆಯುತ್ತೆ. ಆವತ್ತಿನ ದಿನ ಡೇಟ್ ಗೆ ಇಲ್ಲಿ ಯಾವುದೋ ಒಂದು ದೊಡ್ಡ ವಿಷಯ ನಡೆಯಲಿದೆ ಅಂತ ನಡೆಯಲಿರುವ ವಿಷಯವನ್ನ ಕಂಡುಹಿಡಿದು ಬಿಡ್ತಾರೆ ನಮ್ಮ ಸೆಕ್ಯೂರಿಟಿ ಹೆಡ್. ಸೊ ಬ್ಯಾಂಕಿಗೆ ಬಂದೋಬಸ್ತ್ ಕೊಡೋದನ್ನ ಇನ್ನವೇ ಹೆಚ್ಚು ಮಾಡ್ತಾರೆ, ಸೆಕ್ಯೂರಿಟಿಯನ್ನ ಟೈಟ್ ಮಾಡ್ತಾರೆ. ಹೀಗೆ ದಿನಗಳು ಕಳಿತಿರ್ಬೇಕಾದ್ರೆ ನಮ್ಮ ಹೀರೋಗೆ ಸಡನ್ ಆಗಿ ಒಂದು ಐಡಿಯಾ ಸಿಗುತ್ತೆ. ಅವನ ಐಡಿಯಾವಿನ ಪ್ರಕಾರ ಒಂದು ತೂಕದ ಮೆಷಿನ್ ಅನ್ನ ನೈಟ್ರೋಜನ್ ಅನ್ನು ಯೂಸ್ ಮಾಡಿ ಫ್ರೀಸ್ ಮಾಡೋಕೆ ಆಗುತ್ತೆ. ಸೊ ಆ ರೀತಿ ಫ್ರೀಸ್ ಮಾಡಿ ನೆಕ್ಸ್ಟ್ ಸ್ವಲ್ಪ ಹೊತ್ತಿಗೆ ಆ ತೂಕ ತೋರಿಸುವ ಮೆಷಿನ್ ಮೇಲೆ ವೆಯ್ಟ್ ಅನ್ನ ಇಟ್ರು ಸರಿ, ವೆಯ್ಟ್ ಅನ್ನ ಇಡದೇ ಇದ್ರು ಸರಿ, ವೆಯ್ಟ್ ಅನ್ನ ಕಡಿಮೆ ಮಾಡಿದ್ರು ಸರಿ, ಅದು ಅಲ್ಲೋಡೋದಿಲ್ಲ, ಹಾಗೆ ಇಂಬ್ಯಾಲೆನ್ಸ್ ಆಗೋದೇ ಇಲ್ಲ, ಹಾಗೆ ಝೀರೋದಲ್ಲಿ ನಿಂತಿರುತ್ತೆ. ಸೊ ಈ ಪ್ರಿನ್ಸಿಪಲ್ ಅನ್ನ ಯೂಸ್ ಮಾಡಿನೇ ಆ ಬ್ಯಾಂಕಿನ ಕೆಳಗಡೆ ಇರ್ತಾ ಇರುವ ಆ ತೂಕದ ಮೆಷಿನ್ ಅನ್ನ ತರಾಸನ್ನ ಫ್ರೀಸ್ ಮಾಡೋದೇ ಇವ್ರಗಳ ಐಡಿಯಾ. ಅದೇನೆ ಇವ್ರಗಳ ಪ್ಲಾನ್. ಇದಕ್ಕಾಗಿ ಆಲ್ಮೋಸ್ಟ್ 500 kg ಲಿಕ್ವಿಡ್ ನೈಟ್ರೋಜನ್ ಅನ್ನ ನಮ್ಮ ಸಪ್ಲೈಯರ್ ಅವರು ತಂದು ಇಳಿಸ್ತಾರೆ. ಅದೇ ತರ ಫುಟ್ಬಾಲ್ ಫೈನಲ್ ಮ್ಯಾಚ್ ನಡೆಯುವ ದಿನಾನು ಬರುತ್ತೆ. ತೂಕದ ಮೆಷಿನ್ ಅನ್ನ ಕೆಳಗಡೆಯಿಂದ ಫ್ರೀಸ್ ಮಾಡೋದಕ್ಕಾಗಿ ನಮ್ಮ ಸಪ್ಲೈಯರ್ ಅಂಡರ್ ಗ್ರೌಂಡ್ ದಾರಿಯ ಮುಖಾಂತರ ಬ್ಯಾಂಕಿನ ಕೆಳಗಡೆ ಹೋಗ್ತಾರೆ. ಈ ಕಡೆ ನಮ್ಮ ಹ್ಯಾಕರ್ ಫುಲ್ ಕಂಪ್ಯೂಟರ್ ಸೆಟಪ್ ಜೊತೆಗೆ ರೆಡಿ ಆಗಿರ್ತಾನೆ. ನಮ್ಮ ಬಾಸ್ ಅವರು ಒಂದು ಹೈಟ್ ಆಗಿರುವ ಜಾಗದಲ್ಲಿ ನಿಂತು ಹಾಗೆ ಬ್ಯಾಂಕ್ ಅನ್ನ ಸುತ್ತಮುತ್ತ ವಾಚ್ ಔಟ್ ಮಾಡ್ತಿರ್ತಾರೆ. ಇನ್ನ ಮಿಕ್ಕಿರೋರು ನಮ್ಮ ಹೀರೋ, ಹುಡುಗಿ ಮತ್ತೆ ನಮ್ಮ ಬಾಸ್ ಅವರ ಫ್ರೆಂಡ್ ಪ್ರಿಪೇರ್ಡ್ ಆಗಿ ಸೂಟಿನ ಜೊತೆಗೆ ಹಗ್ಗವನ್ನ ಕಟ್ಟಿ ಜಾರ್ಕೊಂಡ್ ಬಂದು ಬ್ಯಾಂಕಿನ ಮೇಲೆ ಲ್ಯಾಂಡ್ ಆಗ್ತಾರೆ. ಫೈನಲ್ಸ್ ನಡೆಯಲಿರುವ ಖುಷಿಯಲ್ಲಿ ತುಂಬಾನೇ ಫ್ಯಾನ್ಸ್ ಆ ಜಾಗದಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಸೇರಿರ್ತಾರೆ. ಅವರುಗಳನ್ನ ಫುಲ್ ಆಗಿ ಫೋಕಸ್ ಮಾಡೋದಕ್ಕಾಗಿ ಬ್ಯಾಂಕಿನ ಹೊರಗಡೆ ಇರ್ತಾ ಇರುವ ಕ್ಯಾಮರಾಸ್ ಎಲ್ಲವೇ ಹೊರಗಡೆ ಅವ್ರಗಳನ್ನ ಫೇಸ್ ಮಾಡ್ದಂಗ್ ಇರುತ್ತೆ. ಸೊ ನಮ್ಮ ಟೀಮಿನ ಹುಡುಗರು ಬ್ಯಾಂಕಿನ ಮೇಲೆ ಹತ್ತುತ್ತಾ ಇರೋದನ್ನ ಯಾವುದೇ ಕ್ಯಾಮ್ರಾನು ರೆಕಾರ್ಡ್ ಮಾಡ್ತಿಲ್ಲ, ವಾಚ್ ಮಾಡ್ತಿಲ್ಲ. ಮತ್ತೆ ಆಲ್ರೆಡಿ ಬ್ಯಾಂಕಿನ ಒಳಗಡೆ ಇರ್ತಾ ಇರುವ ಕ್ಯಾಮ್ರಾಸ್ ಎಲ್ಲವೇ ನಮ್ಮ ಹ್ಯಾಕರ್ ಅವನ ಕಂಟ್ರೋಲ್ ಅಲ್ಲಿ ತಾನೇ ಇರ್ತಿದೆ. ಅದನ್ನ ಇನ್ನವೇ ಆ ಬ್ಯಾಂಕಿನವರು ಕಂಡಿಡ್ದಿರಲ್ಲ. ಆದ್ರಿಂದ ಸೀಲಿಂಗ್ ಅಲ್ಲಿ ತೂತನ ಹಾಕಿ ನಮ್ಮ ಹುಡುಗರು ಆ ಬ್ಯಾಂಕಿನ ಒಳಗಡೆ ನುಗ್ಗೋದಕ್ಕೆ ಯಾವುದೇ ರೀತಿಯ ಸಮಸ್ಯೆನೂ ಆಗಲ್ಲ. ನಂತರ ನಮ್ಮ ಹುಡುಗರು ಎಸಿ ವೆಂಟಿನ ಮುಖಾಂತರ ಹಾಗೆ ಅದ್ರ ಒಳಗಡೆ ನುಗ್ಗಿ ಆ ಲಾಕರ್ ಹತ್ರ ಹೋಗಿ ಸೇರೋ ಅಷ್ಟರಲ್ಲಿ ಈ ಕಡೆ ಅರ್ಧ ಫುಟ್ಬಾಲ್ ಮ್ಯಾಚ್ ಮುಗ್ದೋಗ್ಬಿಟ್ಟಿರುತ್ತೆ. ಇನ್ನ ಮಿಕ್ಕಿರೋ ಟೈಮ್ ಎಷ್ಟು ಅಂತ ನೋಡಿದ್ರೆ ಇನ್ನ 1 hour ಮಾತ್ರವೇ ಇರ್ತಿರೋದು. ಅದೇ ತರ ಈ ಕಡೆ ನಮ್ಮ ಮೂವರು ಹುಡುಗರುವೆ ಲಾಕರ್ ಹತ್ರ ಬಂದ ಮೇಲೆ ಸೆಕ್ಯೂರಿಟಿ ಹೆಡ್ ಅವರ ಫಿಂಗರ್ ಪ್ರಿಂಟ್ ಅನ್ನು ಆಲ್ರೆಡಿ ತೆಗೆದಿಟ್ಟಿದ್ಲಲ್ವಾ ನಮ್ಮ ಹುಡುಗಿ, ಮತ್ತೆ ಕಾಪಿ ಮಾಡಿ ಇಟ್ಟಿದ್ದ 2 ಡೂಪ್ಲಿಕೇಟ್ ಕೀಯನ್ನು ಹಾಕಿ ಔಟರ್ ಡೋರ್ ಅನ್ನು ಓಪನ್ ಮಾಡ್ತಾರೆ. ಅದೇ ಸಮಯದಲ್ಲಿ ಕೆಳಗಡೆ ಇರ್ತಾ ಇರುವ ನಮ್ಮ ಸಪ್ಲೈಯರ್ ಲಿಕ್ವಿಡ್ ನೈಟ್ರೋಜನ್ ಅನ್ನ ಸ್ಪ್ರೇ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಲಿಕ್ವಿಡ್ ನೈಟ್ರೋಜನ್ ಹಾಗೆ ನಿಧಾನಕ್ಕೆ ಸ್ಪ್ರೆಡ್ ಆಗಿ ಕೆಳಗಡೆಯಿಂದ ಮೇಲ್ಗಡೆ ಆ ಲಾಕರ್ ವರ್ಗುವೆ ಫ್ರೀಸ್ ಆಗುತ್ತೆ. ಅದು ಫ್ರೀಸ್ ಆಗಿದ್ದ ನೆಕ್ಸ್ಟ್ ಸೆಕೆಂಡ್ ನಮ್ಮ ಹೀರೋ ಫಸ್ಟ್ ಹುಡುಗನಾಗಿ ಒಳಗಡೆ ನುಗ್ಗಿ ಅದನ್ನ ಚೆಕ್ ಮಾಡ್ತಾನೆ. ನಮ್ಮ ಹೀರೋ ಅನ್ಕೊಂಡ ಹಾಗೆ ಅವನ ಪ್ಲಾನ್ ಎಕ್ಸಿಕ್ಯೂಟ್ ಆಗ್ಬಿಡ್ತು, ಕರೆಕ್ಟ್ ಆಗಿ ವರ್ಕ್ ಆಗ್ತಿರುತ್ತೆ. ಆ ತರಾಸು ಅವನ ವೆಯ್ಟ್ ಗೆ ಇಂಬ್ಯಾಲೆನ್ಸ್ ಆಗದೆ ಅಲ್ಲಾಡದೆ ಹಾಗೆ ಫ್ರೀಸ್ ಆಗಿ ನಿಂತಿರುತ್ತೆ, ಝೀರೋದಲ್ಲೇ ಇರುತ್ತೆ. ತಕ್ಷಣ ಫ್ರೆಂಡ್ ಮತ್ತೆ ಹುಡುಗಿ ಇಬ್ಬರು ಒಳಗಡೆ ನುಗ್ತಾರೆ. ಅಷ್ಟೇ ಅವರುಗಳು ಎಕ್ವಿಪ್ಮೆಂಟ್ಸ್ ಅನ್ನು ಯೂಸ್ ಮಾಡಿ ಆ ಗೋಲ್ಡ್ ಕಾಯಿನ್ ಅನ್ನು ಹುಡುಕ್ತಿರ್ಬೇಕಾದ್ರೆ ಆವಾಗ ಇನ್ನೊಂದು ಪ್ರಾಬ್ಲಮ್ ಶುರುವಾಗುತ್ತೆ. ಕೆಳಗಡೆ ಇದ್ದ ನಮ್ಮ ಸಪ್ಲೈಯರ್ ಹೊಡೆದು ಬಿಟ್ಟಿದ್ದ ಲಿಕ್ವಿಡ್ ನೈಟ್ರೋಜನ್ ಫ್ರೀಸ್ ಎಷ್ಟು ಮಟ್ಟಿಗೆ ಆಗಿತ್ತೋ ಅದೇ ರೀತಿ ಇವಾಗ ಮೆಲ್ಟ್ ಆಗೋದಕ್ಕೂ ಶುರು ಆಗ್ಬಿಟ್ಟಿದೆ. ನಿಧಾನಕ್ಕೆ ಆ ತೂಕದ ಮೆಷಿನ್ ಲಾಕರ್ ಒಳಗಡೆ ಇರ್ತಾ ಇರುವ ಅವರುಗಳ ಬಾಡಿ ವೆಯ್ಟ್ ಅನ್ನ ಸೆನ್ಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆ ಸ್ಲೈಟ್ ಆದ ಚೇಂಜ್ ಅನ್ನು ಕೂಡ ಬ್ಯಾಂಕಿನ ಒಳಗಡೆ ಇರ್ತಾ ಇರುವ ಸೆಕ್ಯೂರಿಟಿ ಹೆಡ್ ಗಮನಿಸ್ಬಿಡ್ತಾರೆ. ತಕ್ಷಣ ಅವನ ಹುಡುಗರು ಓಡಿ ಹೋಗಿ ನೋಡ್ತಾರೆ. ಬ್ಯಾಂಕಿನ ಮೇಲ್ಗಡೆ ಸಡನ್ ಆಗಿ ಒಂದು ತೂತು ಸೃಷ್ಟಿ ಆಗ್ತಿರೋದನ್ನ ಇವ್ರುಗಳು ಗಮನಿಸ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಲಾಕರಿನ ಒಳಗಡೆ ಇರ್ತಾ ಇರುವ ನಮ್ಮ ಹುಡುಗಿ ಹೇಗೋ ಕಷ್ಟಪಟ್ಟು ಕಂಡುಹಿಡಿದು ಬಿಡ್ತಾಳೆ ಆ ಗೋಲ್ಡ್ ಕಾಯಿನ್ ಅನ್ನ. ಸೆಕ್ಯೂರಿಟಿ ಅಲರ್ಟ್ ಆಗಿರುವ ವಿಷಯವನ್ನ ತಿಳ್ಕೊಂಡಿದ್ದ ತಕ್ಷಣ ಇದ್ರ ಮೇಲೆ ತಪ್ಪಿಸ್ಕೊಳ್ಳೋದಕ್ಕೆ ದಾರಿನೇ ಇಲ್ಲ. ಹುಡುಗರು ಸರಿಯಾಗಿ ಸಿಗಾಕೋಬಿಟ್ರು ಅಂತ ಗೊತ್ತಾಗಿದ್ದ ತಕ್ಷಣ ಬಾಸ್ ಅವರು ಸುಮ್ನೆ ನೀವು ಸರೆಂಡರ್ ಆಗ್ಬೇಡಿ ಅಂತ ಹೇಳ್ತಾರೆ. ನಮ್ಮ ಹೀರೋ ಮತ್ತೆ ಹುಡುಗಿ ಸರಿ ಆಯ್ತು ಅಂತ ಒಪ್ಕೋತಾರೆ. ಆದ್ರೆ ಕೊನೆವರೆಗೂ ನಮ್ಮ ಬಾಸ್ ಅವನ ಕ್ಲೋಸ್ ಫ್ರೆಂಡ್ ಅಕ್ಸೆಪ್ಟ್ ಮಾಡ್ತಾ
ಒಪ್ಕೋತಾನೆ ಇಲ್ಲ ಏನು ಅಂತ ನೋಡಿದ್ರೆ ಈ ಫ್ರೆಂಡ್ ಇನ್ನವೇ ಗೌರ್ಮೆಂಟ್ ಗಾಗಿನೇ ಕೆಲಸ ಮಾಡ್ತಿದ್ದಾನಂತೆ. ಇಷ್ಟು ವರ್ಷಗಳಾಗಿ ನಮ್ಮ ಬಾಸ್ ಅವರಿಗೆ ಫ್ರೆಂಡ್ ಆಗಿ ಜಸ್ಟ್ ಆಕ್ಟ್ ಮಾಡ್ತಿದ್ನಂತೆ, ಆದ್ರೆ ನಿಜವಾಗ್ಲೂ ಗೌರ್ಮೆಂಟ್ ಗಾಗಿನೇ ಕೆಲಸ ಮಾಡ್ತಿದ್ನಂತೆ. ಅದು ಯಾವ ಗೌರ್ಮೆಂಟ್ ಗಾಗಿ? ಗಲಾಟೆ ಎಲ್ಲ ನಡೀತಿದೆ ಅಲ್ವಾ, ಸ್ಪ್ಯಾನಿಷ್ ಗೌರ್ಮೆಂಟ್, ಆ ಗೌರ್ಮೆಂಟ್ ಗಾಗಿ ಅಲ್ಲ. ಆಕ್ಚುಲಿ ಇವನು ಇಂಗ್ಲೆಂಡ್ ಗೌರ್ಮೆಂಟ್ ಅನ್ನ ಸೇರಿದವನಂತೆ. ಹೇಗಾದ್ರೂ ಆ ಗೋಲ್ಡ್ ಕಾಯಿನ್ ಅನ್ನ ಕಂಡಿಡ್ದು, ಆ ನಿಧಿಯನ್ನ ಕಂಡಿಡ್ದು ಹೇಗಾದ್ರೂ ಇಂಗ್ಲೆಂಡ್ ಗೆ ತಗೊಂಡು ಹೋಗ್ಬೇಕು ಅನ್ನೋದೇ ಇವನಿಗೆ ಕೊಟ್ಟಿರುವ ಮಿಷನ್ ಅಂತೆ. ಸೊ ಅವನು ಏನನ್ನ ಮಾಡ್ತಾನೆ ಅಂದ್ರೆ ಕೈಗೆ ಗನ್ನನ್ನ ತಗೊಂಡು ನಮ್ಮ ಹುಡುಗಿಗೆ ಗನ್ನಿಂದ ಪಾಯಿಂಟ್ ಮಾಡಿ ಹೆದರ್ಸೋದಕ್ಕೆ ಶುರು ಮಾಡ್ತಾನೆ. ಒಂದು ಗೋಲ್ಡ್ ಕಾಯಿನ್ ಅನ್ನ ಕೊಟ್ಬಿಡು, ಇಲ್ಲಾಂದ್ರೆ ನಿನ್ನನ್ನ ಶೂಟ್ ಮಾಡಿ ಕೊಂದ್ ಬಿಡ್ತೀನಿ ಅಂತ ಕೇಳ್ಬೇಕಾದ್ರೆ ನಮ್ಮ ಹುಡುಗಿನು ಬೇರೆ ದಾರಿ ಇಲ್ಲದೆ ಆ ಗೋಲ್ಡ್ ಕಾಯಿನ್ ಅನ್ನ ಅವನ ಕೈಗೆ ಕೊಟ್ಬಿಡ್ತಾಳೆ. ಈ ರೀತಿ ಆ ಫ್ರೆಂಡ್ ಇಷ್ಟೊಂದು ಮೋಸ ಮಾಡ್ತಾನೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಮ್ಮ ಬಾಸ್. ಸೊ ಲಾಕರಿನ ಒಳಗಡೆ ಇವಾಗ ನಡೆದಿದ್ದ ಈ ಕನ್ಫ್ಯೂಷನ್ ಇಂದ ನಮ್ಮ ಹುಡುಗರ ಮೂವರ ಕೈಯಲ್ಲೋ ಲಾಕರ್ನ ಬಿಟ್ಟು ಹೊರಗಡೆ ಟೈಮಿಗೆ ಬರೋಕೆ ಆಗ್ಲಿಲ್ಲ. ನೈಟ್ರೋಜನ್ ಇವಾಗ ಫುಲ್ ಆಗಿ ಮೆಲ್ಟ್ ಆಗಿದ್ರಿಂದ ತೂಕದ ಮಿಷನ್ ಕೆಲಸ ಮಾಡೋದಕ್ಕೆ ಶುರು ಆಗ್ಬಿಟ್ಟಿದೆ. ಒಳಗಡೆ ಇದ್ದವರ ವೆಯ್ಟ್ ಅನ್ನ ಮೆಜರ್ ಮಾಡ್ಕೋಬಿಟ್ಟು ಡಿಟೆಕ್ಟ್ ಮಾಡ್ಕೋಬಿಟ್ಟು ಆಟೋಮೆಟಿಕ್ ಲಾಕರಿನ ಡೋರ್ ಕ್ಲೋಸ್ ಮಾಡ್ಕೊಳ್ಳುತ್ತೆ. ಸೆಕ್ಯೂರಿಟಿ ಅಲಾರಾಮ್ ಬಡಿಯೋದಕ್ಕೆ ಶುರು ಆಗ್ಬೇಕಾದ್ರೆ ಹೆಡ್ ಅವರು ಸಿಕ್ಕಾಪಟ್ಟೆ ಹುಷಾರಾಗ್ಬಿಡ್ತಾರೆ. ಸೆಕ್ಯೂರಿಟಿ ಕ್ಯಾಮ್ರಾವೆಲ್ಲ ಇನ್ನವೇ ಏನುವೆ ನಡೆದಿರೋ ರೀತಿ ತೋರಿಸ್ತಿರ್ಬೇಕಾದ್ರೆ ಇದನ್ನ ಗಮನಿಸಿದ ಸೆಕ್ಯೂರಿಟಿ ಹೆಡ್ ಅಯ್ಯೋ ತದೆ, ಇವ್ರುಗಳು ಸೆಕ್ಯೂರಿಟಿ ಕ್ಯಾಮ್ರಾವನ್ನ ಯಾವಾಗ್ಲೂನೇ ಹ್ಯಾಕ್ ಮಾಡ್ಬಿಟ್ಟಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ತಕ್ಷಣ ಅವನ ಟೀಮಿನ ಹುಡುಗರನ್ನ ಕಳಿಸ್ತಾರೆ. ಅದೇ ಸಮಯದಲ್ಲಿ ಲಾಕರಿನ ಒಳಗಡೆ ಎಲ್ಲಾ ಕಡೆ ನೀರು ಒಳಗಡೆ ಬಂದು ನಮ್ಮ ಹುಡುಗರನ್ನ ಧ್ವಂಸ ಮಾಡುತ್ತೆ. ಅದರಲ್ಲಿ ಮೂಲ್ಗಿ ಸ್ವಿಮ್ ಮಾಡಿ ಆ ಫ್ರೆಂಡ್ ಮಾತ್ರ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ನಮ್ಮ ಹೀರೋ ಮತ್ತೆ ಹುಡುಗಿ ಏನನ್ನ ಮಾಡೋದು ಅಂತ ಗೊತ್ತಿಲ್ಲದೆ ಕನ್ಫ್ಯೂಷನ್ ಆಗಿ ನಿಂತಿರ್ತಾರೆ. ನೀರು ಬೇರೆ ಬೇಗ ಸಿಕ್ಕಾಪಟ್ಟೆ ತುಂಬುತ್ತಿರುತ್ತೆ. ಆವಾಗ ನಮ್ಮ ಹೀರೋ ಅವನ ಬ್ರೈನ್ ಅನ್ನ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾನೆ. ಚೆನ್ನಾಗಿ ಯೋಚನೆ ಮಾಡಿ ನೋಡ್ತಾನೆ, ನೀರು ಒಳಗಡೆ ಬರ್ತಿರೋದನ್ನ ಹೇಗೆ ತಡೆಯೋದು ಅಂತ ಯೋಚನೆ ಮಾಡಿ ನೋಡ್ತಾನೆ. ಆವಾಗ ಫಟ್ ಅಂತ ಅವನಿಗೆ ಒಂದು ಐಡಿಯಾ ಬರ್ಬೇಕಾದ್ರೆ ಅದನ್ನ ಸಪ್ಲೈಯರ್ ಹತ್ರ ಹೇಳ್ತಾನೆ. ಆ ಐಡಿಯಾವಿನ ಪ್ರಕಾರ ಕೆಳಗಡೆ ಇರ್ತಾ ಇರುವ ನಮ್ಮ ಸಪ್ಲೈಯರ್ ಅಲ್ಲಿ ಕೆಳಗಡೆನೆ ವಾಟರ್ ಸೆನ್ಸಾರ್ ಅಂತ ಒಂದು ಡಿವೈಸ್ ಇರುತ್ತೆ. ಸೊ ಆ ವಾಟರ್ ಸೆನ್ಸಾರ್ ಅಲ್ಲಿ ತಕ್ಕಿದ ಮಟ್ಟಿಗೆ ಸ್ವಲ್ಪ ವೆಯ್ಟ್ ಅನ್ನ ಇನ್ಕ್ರೀಸ್ ಮಾಡಬೇಕು. ಆ ರೀತಿ ವಾಟರ್ ಸೆನ್ಸಾರ್ ಅಲ್ಲಿ ವೆಯ್ಟ್ ಅನ್ನ ಇನ್ಕ್ರೀಸ್ ಮಾಡಬೇಕಾದ್ರೆ ಇವಾಗ ಲಾಕರ್ ಒಳಗಡೆ ನುಗ್ಗಿರುವ ನೀರೆಲ್ಲ ಆಚೆ ಬಂದ್ಬಿಡುತ್ತೆ. ಸೊ ಸಪ್ಲೈಯರ್ ಅಲ್ಲಿರುವ ಖಾಲಿ ನೈಟ್ರೋಜನ್ ಸಿಲಿಂಡರ್ ಗಳನ್ನ ತಗೊಂಡು ಆ ವಾಟರ್ ಸೆನ್ಸಾರ್ ಮೇಲೆ ಒಂದೊಂದಾಗಿ ಮಡಗ್ತಿರ್ತಾನೆ ವೆಯ್ಟ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕಾಗಿ. ಅದುವೇ ಸಾಕಾಗಲ್ಲ ಅಂತ ಅವನೇನೆ ಮೇಲ್ಗಡೆ ಹತ್ತಿ ಕೂತ್ಕೋತಾನೆ, ಅದ್ರ ಮೇಲೆ ಜಂಪ್ ಮಾಡ್ತಿರ್ತಾನೆ. ಆಮೇಲೆನೆ ಆ ಲಾಕರ್ ಒಳಗಡೆ ಇರ್ತಾ ಇರುವ ನೀರು ನಮ್ಮ ಹೀರೋ ಹೇಳಿದ ರೀತಿನೇ ಆಚೆ ಬಂದ್ಬಿಡುತ್ತೆ. ಆ ಗ್ಯಾಪ್ ಅಲ್ಲಿ ಸಿಸಿಟಿವಿ ಹ್ಯಾಕ್ ಅನ್ನ ಸರಿ ಮಾಡ್ಕೊಂಡು ಸೆಕ್ಯೂರಿಟಿ ಹೆಡ್ ಅವರ ಹುಡುಗರನ್ನ ಕರ್ಕೊಂಡು ಅಲ್ಲಿಗೆ ಬಂದ್ಬಿಡ್ತಾರೆ. ಅವರ ಟೀಮಿನ ಫುಲ್ ಫೋರ್ಸ್ ಜೊತೆಗೆ ಲಾಕರ್ ಒಳಗಡೆ ಬಂದು ನೋಡ್ಬೇಕಾದ್ರೆ ಆ ಲಾಕರಿನ ಒಳಗಡೆ ಯಾರನ್ನು ಕಾಣ್ತಿಲ್ಲ. ಸದ್ಯ ಗಾರ್ಡ್ಸ್ ಎಲ್ಲರೂ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಗೆಲಿಗೆ ಹೋದ್ರು ಅಂತ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಹುಡುಕ್ತಿರ್ತಾರೆ. ಸುತ್ತಮುತ್ತ ಹುಡುಕಿ ನೋಡ್ತಾರೆ. ಅವ್ರುಗಳು ಕ್ಯಾಮ್ರಾವನ್ನ ನೋಡಿ ನಮ್ಮ ಹುಡುಗರನ್ನ ಹಿಡಿಯೋದಕ್ಕೆ ಬರೋಷ್ಟ್ರಲ್ಲಿ ನಮ್ಮ ಹುಡುಗಿ ಹೀರೋವನ್ನ ಕರ್ಕೊಂಡು ಅಲ್ಲಿರುವ ಪೇಂಟಿಂಗ್ ರೂಮಿನ ಒಳಗಡೆ ನುಗ್ಬಿಡ್ತಾಳೆ. ಅಲ್ಲಿ ಆಲ್ರೆಡಿ ಅವಳು ಓಪನ್ ಮಾಡಿ ಇಟ್ಟಿದ್ದ ವಿಂಡೋವಿನ ಮುಖಾಂತರ ಹೊರಗಡೆ ಜಂಪ್ ಮಾಡಿ ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಾರೆ. ಇವರಿಬ್ಬರು ಆಲ್ರೆಡಿ ಪ್ಲಾನ್ ಮಾಡಿದ ರೀತಿನೇ ಹೊರಗಡೆ ಇರುವ ಫುಟ್ಬಾಲ್ ಫ್ಯಾನ್ಸಿನ ಗುಂಪಲ್ಲಿ ಮಿಕ್ಸ್ ಆಗಿ ಇವ್ರುಗಳು ಹಾಗೆ ಡ್ರೆಸ್ ಅನ್ನು ಚೇಂಜ್ ಮಾಡ್ಕೋಬೇಕಾದ್ರೆ ಆ ಫುಟ್ಬಾಲ್ ವರ್ಲ್ಡ್ ಲೀಗ್ ನಡೀತಿದೆ ಅಲ್ವಾ, ವರ್ಲ್ಡ್ ಕಪ್ ಮ್ಯಾಚ್ ನಡೀತಿದೆ ಅಲ್ವಾ, ಆ ಫೈನಲ್ ಮ್ಯಾಚ್ ಮುಗ್ದ ಅಲ್ಲಿ ಒಳಗಡೆ ಇರುವ ಆಡಿಯನ್ಸ್ ಎಲ್ಲ ಹೊರಗಡೆ ಬರ್ಬೇಕಾದ್ರೆ ಆ ಗುಂಪಿನ ಜೊತೆಗೆ ಇವ್ರುಗಳು ಗುಂಪಾಗಿ ಸೇರ್ಕೊಂಡು ಎಸ್ಕೇಪ್ ಆಗಿ ಹೋಗ್ಬೇಕಾದ್ರೆ ಸೆಕ್ಯೂರಿಟಿ ಹೆಡ್ ಅವರ ಟೀಮಿನ ಹುಡುಗರ ಕೈಯಲ್ಲಿ ನಮ್ಮ ಹುಡುಗರನ್ನ ಹಿಡಿಯೋದಕ್ಕೆ ಆಗ್ತಿಲ್ಲ. ಈ ಮ್ಯಾಚ್ ಅಲ್ಲಿ ಇವಾಗ ಯಾರು ಗೆದ್ದಿದ್ದಾರೆ ಅಂದ್ರೆ ಈ ಫುಟ್ಬಾಲ್ ಮ್ಯಾಚ್ ನಡೀತಾ ಇರುವ ಕಂಟ್ರಿ ಅಂದ್ರೆ ಸ್ಪೇನ್ ನಾಡಿನವರೇ ಗೆದ್ದಿರೋದು. ಸ್ಪೇನ್ ನಾಡಿನ ಫುಟ್ಬಾಲ್ ಟೀಮಿನೇ ಗೆದ್ದಿರೋದು. ಸೊ ಫ್ಯಾನ್ಸ್ ಎಲ್ಲ ಸಿಕ್ಕಾಪಟ್ಟೆ ಜೋರಾಗಿ ಕಿರ್ಚಿ ಸಿಕ್ಕಾಪಟ್ಟೆ ಜೋರಾಗಿ ಸೆಲೆಬ್ರೇಷನ್ ಅನ್ನ ಮಾಡ್ತಿರ್ತಾರೆ. ಆ ಸೆಲೆಬ್ರೇಷನ್ ಮಧ್ಯದಲ್ಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಕೂಡ ಲಿಪ್ ಲಾಕ್ ಅನ್ನ ಮಾಡ್ಕೊಂಡು ಅವರುಗಳು ಸೆಲೆಬ್ರೇಟ್ ಮಾಡ್ತಾರೆ. ಟೀಮ್ಮೇಟ್ಸ್ ಆಗಿ ಇರ್ತಿದ್ದ ನಮ್ಮ ಹುಡುಗರು ಇವಾಗ ಲವರ್ಸ್ ಆಗ್ಬಿಟ್ರು. ಹಾಗೆ ಕಟ್ ಮಾಡಿ ಈ ಕಡೆ ನೋಡಿದ್ರೆ ಏನೇ ನಮ್ಮ ಹುಡುಗರು ಲವ್ ಅಲ್ಲಿ ಸಕ್ಸಸ್ ಮಾಡಿದ್ರು ಕೂಡ ಹಣ ಹೋಯ್ತಲ್ಲ, ಗೋಲ್ಡ್ ಕಾಯಿನ್ ಹೋಯ್ತಲ್ಲ ಅಂತ ನಾವು ಫೀಲ್ ಮಾಡಿದ್ರೆ ಈ ಕಡೆ ಆ ಗೋಲ್ಡ್ ಕಾಯಿನ್ ಜೊತೆಗೆ ತಪ್ಪಿಸ್ಕೊಂಡು ಹೋಗಿದ್ದ ಇಂಗ್ಲೆಂಡ್ ನಾಡನ್ನ ಸೇರಿದ ನಮ್ಮ ಫ್ರೆಂಡ್ ಬಾಸ್ ಅವರ ಕ್ಲೋಸ್ ಫ್ರೆಂಡ್ ಒಬ್ಬ ಬ್ರಿಟಿಷ್ ಆಫೀಸರ್ ಅವರ ಮುಂದೆ ನಿಂತಿರ್ತಾನೆ. ಆ ಇಂಗ್ಲೆಂಡ್ ನಾಡಿನ ಹೈಯರ್ ಆಫೀಸರ್ ಮುಂದೆ ನಿಂತಿರ್ತಾನೆ. ಅವರು ಕೂತಿರ್ತಾರೆ. ಅವನು ತಂದು ಕೊಟ್ಟಿದ್ದ ಗೋಲ್ಡ್ ಕಾಯಿನ್ ಅನ್ನ ಅವರು ತಗೊಂಡು ರಿಸರ್ಚ್ ಮಾಡಿ ನೋಡ್ತಾರೆ. ಆವಾಗ್ಲೇನೆ ಅವರಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅವನು ತಂದಿದ್ದ 3 ಗೋಲ್ಡ್ ಕಾಯಿನ್ ಡೂಪ್ಲಿಕೇಟ್ ಅಂತ. ಹೌದು, ಅವನು ತಂದು ಕೊಟ್ಟಿರುವ ಗೋಲ್ಡ್ ಕಾಯಿನ್ಸ್ ಗೆಲ್ಲವೇ ಡೂಪ್ಲಿಕೇಟ್. ಈ ಫ್ರೆಂಡ್ ಅವನು ಈ ರೀತಿ ಎಲ್ಲ ಮಾಡ್ತಾನೆ ಅಂತ ಆಲ್ರೆಡಿ ನಮ್ಮ ಬಾಸ್ ಅವರು ಗೆಸ್ ಮಾಡಿದ್ದಾರೆ ಅನ್ಸುತ್ತೆ. ಆದ್ರಿಂದಾನೆ ತನ್ನ ದತ್ತು ಮಗಳಾದ ಹುಡುಗಿ ಹತ್ರ ಅಂದ್ರೆ ನಮ್ಮ ಹೀರೋಯಿನ್ ಹತ್ರ ಏನಕ್ಕೂ ನೀನು 3 ಡೂಪ್ಲಿಕೇಟ್ ಕಾಯಿನ್ಸ್ ಅನ್ನ ರೆಡಿ ಮಾಡಿ ಇಟ್ಕೊಳ್ಳಮ್ಮ, ಏನಾದ್ರೂ ಸಮಯ ಬಂತು ಅಂದ್ರೆ ಇದನ್ನ ಯೂಸ್ ಮಾಡಿ ನೀನು ತಪ್ಪಿಸ್ಕೋಬಹುದು ಅಂತ ಹೇಳಿ ಕೊಟ್ಟು ಕಳ್ಸಿರ್ತಾರೆ. ಅದೇ ರೀತಿ ನಮ್ಮ ಹುಡುಗಿನು ಸಮಯ ಬಂದಾಗ ಈ ಒರಿಜಿನಲ್ ಕಾಯಿನ್ಸ್ ಅನ್ನ ಬಚ್ಚಿಟ್ಟು ಡೂಪ್ಲಿಕೇಟ್ ಕಾಯಿನ್ಸ್ ಅನ್ನ ಅವನ ಕೈಗೆ ಕೊಟ್ಟು ಕಳ್ಸಿದಾಳೆ. ಹೀಗಾಗಿ ನಮ್ಮ ಬಾಸ್ ಅವರ ಟೀಮ್ ಆದ ನಮ್ಮ ಬಾಸ್, ನಮ್ಮ ಹೀರೋ, ನಮ್ಮ ಹೀರೋಯಿನ್, ಹ್ಯಾಕರ್, ನಮ್ಮ ಸಪ್ಲೈಯರ್ ಎಲ್ಲರಿಗೂ ಒಟ್ಟಿಗೆ ಸೇರಿ ಆ ಒರಿಜಿನಲ್
ಒರಿಜಿನಲ್ ಗೋಲ್ಡ್ ಕಾಯಿನ್ ಅನ್ನ ರಿಸರ್ಚ್ ಮಾಡಿ ನೋಡ್ತಾರೆ. ಆವಾಗ ಹಳೆ ಕಾಲದ ಶಿಪ್ಪಿನ ಕ್ಯಾಪ್ಟನ್ ಎಲ್ಲಿ ಆ ಗೋಲ್ಡ್ಸ್ ಎಲ್ಲವನ್ನು ಹೌಸ್ ಇಟ್ಟಿದ್ದಾನೆ ಅನ್ನೋ ವಿಷಯ ಇವ್ರುಗಳಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅಂದ್ರೆ ಆ ದೊಡ್ಡ ನಿಧಿ ಎಲ್ಲಿದೆ ಅನ್ನೋ ವಿಷಯ ನಮ್ಮ ಹುಡುಗರಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ತುಂಬಾ ವರ್ಷಗಳ ಹಿಂದೆ ಅವರು ಹೌಸ್ ಇಟ್ಟಿದ್ದು ಆ ನಿಧಿ, ಆದ್ರೆ ಇವಾಗ ಅವರು ಹೌಸ್ ಇಟ್ಟಿದ್ದ ಆ ನಿಧಿಯ ಮೇಲೆನೆ ಲಂಡನ್ನಿನ ಒಂದು ಮೇನ್ ಬ್ಯಾಂಕ್ ಇರ್ತಿರೋದು ಕಟ್ಟಿಟ್ಟಿದ್ದಾರೆ. ಹಾಗಾದ್ರೆ ಆ ಲಂಡನ್ ಬ್ಯಾಂಕಿನ ಕೆಳಗಡೆನೆ ಆ ಒರಿಜಿನಲ್ ನಿಧಿ ಇರ್ತಿರೋದು. ಇದನ್ನ ಗೋಲ್ಡ್ ಕಾಯಿನ್ಸ್ ಅನ್ನ ರಿಸರ್ಚ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಟೀಮ್ ಅವರು ಕಂಡುಹಿಡಿತಾರೆ. ತಕ್ಷಣವೇ ಆ ಬ್ಯಾಂಕ್ ಅಲ್ಲಿ ಹೇಗೆ ಕಳ್ತನವನ್ನ ಮಾಡಿ ಕೆಳಗಡೆ ಇರ್ತಾ ಇರುವ ಆ ನಿಧಿ ಆ ಟ್ರೆಜರ್ ಅನ್ನ ಹೇಗೆ ಲೂಟಿ ಮಾಡೋದು ಅನ್ನೋದನ್ನ ಸ್ಕೆಚ್ ಹಾಕೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಇಲ್ಲಿಗೆ ಈ ಫಸ್ಟ್ ಪಾರ್ಟ್ ಮೂವಿ ಮುಗಿಯುತ್ತೆ. ಇನ್ನ ಸೆಕೆಂಡ್ ಪಾರ್ಟ್ ಅಂತ ಏನುವೇ ಬಂದಿಲ್ಲ. ಮೇ ಬಿ ಬಂದ್ರೆ ಆ ಲಂಡನ್ ಬ್ಯಾಂಕಿನ ಕೆಳಗಡೆ ಇರ್ತಾ ಇರುವ ಟ್ರೆಜರ್ ಅನ್ನ, ಆ ದೊಡ್ಡ ನಿಧಿಯನ್ನ ಆ ಲಂಡನ್ ಬ್ಯಾಂಕಿನ ಅಷ್ಟೊಂದು ಸೆಕ್ಯೂರಿಟಿ ಟೈಟ್ ಅನ್ನು ದಾಟಿ ಹೇಗೆ ಇವುಗಳು ಅದನ್ನ ಲೂಟಿ ಮಾಡ್ತಾರೆ, ಕಳ್ತನವನ್ನ ಮಾಡ್ತಾರೆ ಅನ್ನೋದೇ ಮೂವಿಯಾಗಿರುತ್ತೆ. ಆ ರೀತಿ ಸೆಕೆಂಡ್ ಪಾರ್ಟ್ ಬಂದ್ರೆ ಖಂಡಿತ ಅದನ್ನ ನೋಡೋಣ. ಸೊ ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.